ನಾನು ಮೊದಲೇ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಓನ್ಲಿ ವಯಸ್ಕರರಿಗೆ ಮಾತ್ರ. ಈ ಟಾಕ್ಸಿಕ್ ತಬಾಹಿ ಸಾಂಗ್ ನೋಡಿದ ಮೇಲೆ ನನಗನ್ನಿಸಿದ್ದೇನು ಗೊತ್ತಾ, ಹಸಿ ಬಿಸಿ ಶಾಖದಲ್ಲಿ ಕಾಮ ಎಂಬ ಮಾಯೆಯಲ್ಲಿ ಪ್ರಯಾಣ ತುಂಬಿಕೊಂಡು ರೋಷಾನ ಒತ್ಕೊಂಡು ನಾನು ಅನ್ನೋರ ಮಧ್ಯೆ ನಂದೇ ಜೀವನದಲ್ಲಿ ಸ್ವಾರ್ಥ ತುಂಬಿಕೊಂಡ ಮನಸ್ಸಿಗೆ ನಿಜವಾಗಿಯೂ ಲವ್ ಆಗುತ್ತೆ. ಆ ಲವ್ ಕತ್ತಲೆ ಜೀವನದಲ್ಲಿ ಬೆತ್ತಲಾಗಿ ಉಳಿಯುತ್ತಾ ಸಾಯುತ್ತಾ ಗೊತ್ತಿಲ್ಲ, ಅದು ಮೂವಿಯಲ್ಲೇ ನೋಡಬೇಕಾಗುತ್ತೆ. ಈ ರೀತಿಯ ಹಿಂಟೊಂದನ್ನು ಈ ಹಾಡಿನ ಮೂಲಕ ಕೊಟ್ಟಿದ್ದಾರೆ. ಇನ್ನು ನಾವು 90s ಕಿಡ್ಗಳು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಹಾಲಿವುಡ್ ಮೂವಿ ನೋಡ್ತಿದ್ದಾಗ ಯಾವುದನ್ನ ಹಾಟ್ ಸೀನ್ ಬಂದರೆ ಸಾಕು ನೋಡೋಕ್ಕೆ ಮುಜುಗರ ಆಗ್ತಿತ್ತು. ಚಾನಲನ್ನು ಚೇಂಜ್ ಮಾಡ್ತಿದ್ವಿ ಅಥವಾ DVD ನೋಡ್ತಾ ಇದ್ರೆ ಆ ಸೀನ್ನ ಫಾರ್ವರ್ಡ್ ಮಾಡ್ತಿದ್ರಿ. ಆದರೆ ಈಗ ನಮ್ಮ ಕನ್ನಡದವರು ಹಾಲಿವುಡ್ನ ಶೇಕ್ ಮಾಡುವ ರೀತಿ ಈ ಥರ ಸಿನಿಮಾ ಮಾಡಿರೋದು ನಿಜಕ್ಕೂ ಶಾಕ್. ಇದೇ ಕಾರಣಕ್ಕೆ ಅನಿಸುತ್ತೆ ಟಾಕ್ಸಿಕ್ ಮೊದಲು ಈ ಸಾಂಗ್ನ ಆಡಿಯೋ ಮಾತ್ರ ರಿಲೀಸ್ ಮಾಡಿದ್ದು. ಹಾಗಿದ್ರೆ ಈ ವಿಡಿಯೋ ಸಾಂಗ್ ಒಳಗಡೆ ಏನೆಲ್ಲ ಇದೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಪ್ರೋತ್ಸಾಹಿಸಿ ಬಾಸ್. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಮಸ್ಕಾರ ಬಸ್ಸು, ನಾನು ವೈಭವ್ ವೇದಾಂತ್. ಕೊನೆಗೂ ಯಶ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಆಡಿಯೋ ಬೇಡ, ವಿಡಿಯೋ ಸಾಂಗ್ ಬೇಕು ಅಂತ ಇದ್ದವರಿಗೆ ಈಗ ವಿಡಿಯೋ ಸಾಂಗ್ ಬಂದಿದೆ. ಆದರೆ ಫ್ಯಾಮಿಲಿ ಜೊತೆ ನೋಡೋಕ್ಕೆ ಆಗಲ್ಲ ಅನ್ನೋದು ಒಂದು ಬಿಟ್ಟರೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪರ್ಸನ್ಸ್ಗೆ ಸೂಪರ್ ಸಾಂಗ್. ಹಾಲಿವುಡ್ ಮೂವಿ ಇಷ್ಟಪಡುವವರಿಗೆ ಬ್ಲಾಕ್ ಬಸ್ಟರ್ ಸಾಂಗ್ ಆಗುತ್ತೆ ಇದು. ಈಗ ಮ್ಯಾಟ್ರಿಗೆ ಬರೋಣ ಬಾಸ್. ಈ ತಬಾಹಿ ವಿಡಿಯೋ ಸಾಂಗ್ ನೋಡಿದ ಮೇಲೆ ನನಗನಿಸಿದ ಪಕ್ಕಾ ರಿವ್ಯೂನ ಕೆಲವು ಪಾಯಿಂಟ್ಗಳಲ್ಲಿ ಹೇಳ್ತೇನೆ ಕೇಳಿ. ಪಾಯಿಂಟ್ ನಂಬರ್ 1, ಬೆಂಕಿ ಹಚ್ಚೋ ಕೆಮಿಸ್ಟ್ರಿ. ಯಶ್ ಅಂಡ್ ಕಿಯಾರಾ ಜುಗಲ್ಬಂದಿ. ಎಸ್, ಹಾಡಿನ ಮೊದಲ ಪ್ರೇಮ್ನಿಂದ ಕೊನೆ ಪ್ರೇಮ್ವರೆಗೂ ಸ್ಕ್ರೀನ್ ಮೇಲೆ ಕಾಣಿಸೋದು ಬರೀ ಕೆದರಿದ ಕೂದಲು. ರಗಡ್ ಲುಕ್ನ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಅಲ್ಟ್ರಾ ಗ್ಲಾಮರಸ್ ಆಗಿ ಕಾಣೋ ಕಿಯಾರಾ ಅಡ್ವಾಣಿ. ಇಬ್ಬರ ನಡುವಿನ ಆ ಲಿಪ್ ಲಾಕ್ ಇರ್ಬೋದು, ಆ ತಬ್ಬಿಕೊಳ್ಳೋ ಶೈಲಿ ಇರ್ಬೋದು, ಅಬ್ಬಬ್ಬ ಹಸಿ ಬಿಸಿ ಪ್ರೀತಿಯ ಪಾರಕಾಷ್ಟೆ ಅಂದರೆ ಇದೆ ಅನಿಸುತ್ತೆ. ಕನ್ನಡ ಸ್ಕ್ರೀನ್ ಮೇಲೆ ಇಷ್ಟೊಂದು ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ರೊಮ್ಯಾನ್ಸ್ ತೋರಿಸಿರೋದು ನಿಜಕ್ಕೂ ಕನ್ನಡದಲ್ಲಿ ಅಪರೂಪ. ಯುವಕರಿಗಂತೂ ಇದು ಖಂಡಿತ ನಿದ್ದೆಗೆಡಿಸೋ ವಿಜುವಲ್ ಟ್ರೀಟ್ ಬಿಡಿ. ಇನ್ನು ಪಾಯಿಂಟ್ ನಂಬರ್ 2, ಹಾಲಿವುಡ್ ರೇಂಜ್ ಮೇಕಿಂಗ್ ಗೀತು ಮೋಹನ್ ದಾಸ್ ಮ್ಯಾಜಿಕ್. ಎಸ್, ಡೈರೆಕ್ಟರ್ ಗೀತು ಮೋಹನ್ ದಾಸ್ ಈ ಹಾಡನ್ನು ಶೂಟ್ ಮಾಡಿರೋ ರೀತಿನೇ ಬೇರೆ ಇದೆ ಬಾಸ್. ಆ ಡೋರ್ ಥೀಮ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ನಲ್ಲಿ ಬರೋ ರೆಡ್ ಆ್ಯಂಡ್ ಬ್ಲ್ಯಾಕ್ ಲೈಟಿಂಗ್ ಸೆಟ್ಟಿಂಗ್ಸ್ ಎಲ್ಲ ನೋಡಿದ್ರೆ ನಮಗೆ ಜೇಮ್ಸ್ ಬಾಂಡ್ ಸಿನಿಮಾಗಳು ಅಥವಾ ಹಾಲಿವುಡ್ನ ಫೇಮಸ್ ಗ್ಯಾಂಗ್ಸ್ಟರ್ ಮೂವಿಗಳು ನೆನಪಿಗೆ ಬರುತ್ತೆ. ಪ್ರತಿಯೊಂದು ಶೂಟಿಂಗ್ ಫ್ರೇಮ್ ಕೂಡ ಕೋಟಿ ಕೋಟಿ ಖರ್ಚು ಮಾಡಿ ರಿಚ್ ಆಗಿ ಕಣ್ಣಿಗೆ ಹಬ್ಬ ನೀಡೋ ಥರ ಡಿಸೈನ್ ಮಾಡಿದ್ದಾರೆ. ಇನ್ನು ಪಾಯಿಂಟ್ ನಂಬರ್ 3, ವಿಶಲ್ ಮಿಶ್ರಾ ವಾಯ್ಸ್ ಮತ್ತು ಗಿಟಾರ್ ಅಬ್ಬರ. ಆಡಿಯೋ ಕೇಳಿದಾಗ ನಮಗೆ ಅದು ಬರೀ ಸಾಂಗ್ ಅಂತ ಅಷ್ಟೇ ಫೀಲ್ ಕೊಡ್ತಿತ್ತು. ಆದರೆ ಈ ಹಸಿ ಬಿಸಿ ವಿಸಲ್ಸ್ ಜೊತೆ ವಿಶಲ್ ಮಿಶ್ರಾ ಅವರ ಹೈ ಎನರ್ಜಿಕ್ ವಾಯ್ಸ್ ಕೇಳುವಾಗ ರೋಮಾಂಚನ ಆಗುತ್ತೆ. ಹಾಡಿನ ಕೊನೆಯಲ್ಲಿ ಬರೋ ಆ ಎಲೆಕ್ಟ್ರಿಕಲ್ ಗಿಟಾರ್ BGM ಇದೆಯಲ್ಲ, ಅದು ಯಶ್ ಅವರ ಆಕ್ಷನ್ ಮತ್ತು ರಗಡ್ ಆಟಿಟ್ಯೂಡ್ಗೆ ಪಕ್ಕಾ ಸೀಟಿ ಹೊಡೆಯೋ ಥರ ಮ್ಯಾಚ್ ಆಗ್ತಿದೆ. ಇನ್ನು ಪಾಯಿಂಟ್ ನಂಬರ್ 4, ಫ್ಯಾಮಿಲಿ ಪ್ರೇಕ್ಷಕರಿಗೆ ಸ್ವಲ್ಪ ಮುಜುಗರ. ಎಸ್, ಮುಂಚೆನೇ ಹೇಳಿದ ಹಾಗೆ ಸಿನಿಮಾ ನೋಡೋಕ್ಕೆ ಫ್ಯಾಮಿಲಿ ಜೊತೆ ಥಿಯೇಟರ್ಗೆ ಹೋದರೆ ಈ ಹಾಡು ಬರುವಾಗ ಅಪ್ಪ ಅಮ್ಮ ಅಕ್ಕ ತಂಗಿ ಮುಂದೆ ಕೂತು ನೋಡೋಕ್ಕೆ ಖಂಡಿತ ಸ್ವಲ್ಪ ಮುಜುಗರ ಆಗುತ್ತೆ. ಯಾಕೆಂದರೆ ಇದರಲ್ಲಿರೋ ಬೋಲ್ಡ್ ಕಂಟೆಂಟ್ ಆ ಥರ ಇದೆ. ಜೊತೆಗೆ ಹಾಡಿನಲ್ಲಿ ತಬಾಹಿ ತಬಾಹಿ ಅನ್ನೋ ಪದನ ಪದೇ ಪದೇ ಕೇಳಿ ಕೆಲವು ಕಡೆ ನಮಗೆ ಇದು ಸೌತ್ ಇಂಡಿಯನ್ ಸಿನಿಮಾ ಇಲ್ಲ ಬಾಲಿವುಡ್ ಸಿನಿಮಾನ ಅನ್ನೋ ಡೌಟ್ ಕೂಡ ಬರುತ್ತೆ. ಹಿಂದಿ ಶೇಡ್ ಸ್ವಲ್ಪ ಜಾಸ್ತಿನೇ ಎದ್ದು ಕಾಣುತ್ತೆ ಈ ಹಾಡಿನಲ್ಲಿ. ಇನ್ನು ಕೊನೆಯದಾಗಿ ಹೇಳಬೇಕು ಅಂದರೆ ಬಾಸ್, ಈ ತಬಾಹಿ ವಿಡಿಯೋ ಸಾಂಗ್ 18 ವರ್ಷ ಮೇಲ್ಪಟ್ಟ ಯುವಕರಿಗೆ ಮತ್ತು ಹಾಲಿವುಡ್ ಸ್ಟೈಲ್ ಇಷ್ಟಪಡುವ ಆಕ್ಷನ್ ಪ್ರೇಕ್ಷಕರಿಗೆ ಒಂದು ಬ್ಲಾಕ್ ಬಸ್ಟರ್ ವಿಜುವಲ್ ಫೀಸ್ಟ್. ಥಿಯೇಟರ್ನಲ್ಲಿ ಯಶ್ ಅವರ ಎಂಟ್ರಿಗೆ ಈ ಹಾಡು ಫುಲ್ ಕಿಕ್ ಕೊಡೋದ್ರಲ್ಲಿ ಡೌಟೇ ಇಲ್ಲ. ನಿಮಗೆ ಈ ಹಾಡಿನಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಹೊಸ ಲುಕ್ ಇಷ್ಟವಾಯ್ತಾ ಅಥವಾ ಕಿಯಾರಾ ಜೊತೆಗಿನ ಕೆಮಿಸ್ಟ್ರಿ ಇಷ್ಟವಾಯ್ತಾ? ತಕ್ಷಣ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲನ್ನು. ನಮಸ್ಕಾರ ಬಾಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.